ಗುಡ್ ಈವ್ನಿಂಗ್. ನೀವು ನೋಡ್ತಿದ್ದೀರಾ ಪಬ್ಲಿಕ್ ಚಾಯ್ಸ್ ನಲ್ಲಿ. ನಾನಿದ್ದೀನಿ ನಿಮ್ಮ ಜೊತೆಗೆ ಗೀತಾ. ಇವತ್ತಿನ ಪಬ್ಲಿಕ್ ಚಾಯ್ಸ್ ನಡೆಯುತ್ತೆ ಅರೇನಾ ಆನಿಮೇಷನ್ ಮಲ್ಲೇಶ್ವರಂ ಬ್ಯಾಂಗ್ಳೂರು. ಒಂದು ಆನಿಮೇಷನ್ ಕೋರ್ಸ್ ಬಗ್ಗೆ ಯಾವೆಲ್ಲ ರೀತಿಯ ಕೋರ್ಸ್ಗಳಿದೆ, ಇಲ್ಲಿ ಯಾವ ರೀತಿಯ ಸ್ಟೂಡೆಂಟ್ಸ್ಗಳು ಬರ್ತಾರೆ ಅನ್ನೋದ್ರ ಬಗೆಗಿನ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಈ 1 hour ಅಲ್ಲಿ ನೀಡ್ತೀನಿ. ಸೊ ಇವತ್ತಿನ ಪಬ್ಲಿಕ್ ಚಾಯ್ಸ್ ಆಗುತ್ತೆ ಅರೇನಾ ಆನಿಮೇಷನ್ ಮಲ್ಲೇಶ್ವರಂನಲ್ಲಿ. ಬನ್ನಿ. ಓಕೆ ಫೈನ್, ನಾನಿವಾಗ ಇರೋದು ಅರೇನಾ ಆನಿಮೇಷನ್ ಮಲ್ಲೇಶ್ವರಂನಲ್ಲಿ. ಸೊ ಸರ್ಪ್ರೈಸ್ ಆಗಿ ನಾನೇನೋ ಇಲ್ಲಿ ಬಂದಿದ್ದೀನಿ. ಸ್ಟೂಡೆಂಟ್ಸ್ಗಳು ಕೂಡ ತುಂಬ ಜನ ಇದ್ದಾರೆ. ಸೊ ಅವ್ರ ಟ್ಯಾಲೆಂಟ್ ಏನು ಅಂತ ನಾನಿವಾಗ ಟೆಸ್ಟ್ ಮಾಡಬೇಕು. ಸೊ ಸಾಕಷ್ಟು ಕ್ಯಾರೆಕ್ಟರ್ಸ್ನ ನಾನು ನೋಡಿದ್ವು ಅಲ್ವಾ, ಈಗಷ್ಟೇ ನೋಡ್ಕೊಂಡ್ಬಂದ್ವಿ. ಆ ಕ್ಯಾರೆಕ್ಟರ್ಸ್ನೆಲ್ಲ ಇವರಿಗೆ ಡ್ರಾ ಮಾಡೋಕ್ಕೆ ಹೇಳೋಣ. 1 minute-ಅಲ್ಲಿ ಯಾರು ಯಾವ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಡ್ರಾ ಮಾಡ್ತಾರೆ ನೋಡೋಬಿಡೋಣ. ತುಂಬಾ ಜನ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಂದಿದ್ದಾರೆ ಸ್ಟೂಡೆಂಟ್ಸ್ಗಳು. ಸೊ ಯಾರು ಯಾವ ಕ್ಯಾರೆಕ್ಟರ್ನ 1 ನಿಮಿಷದಲ್ಲಿ ಡ್ರಾ ಮಾಡ್ತಾರೆ. ಸೊ ಡ್ರಾ ಮಾಡಿದವ್ರಿಗೆ ಏನು ಕೊಡ್ತೀನಿ ಆಮೇಲೆ ಕೇಳ್ತೀನಿ. ಅದಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡೋಣ ಗೇಮ್ನ. ಎಸ್ ರೆಡಿ, ನಾನಿವಾಗ ಕೌಂಟ್ ಮಾಡ್ತೀನಿ. ಶುರು ಮಾಡ್ತಾ ಇದ್ದಾರೆ. 5 4 3 2 1 ಗೋ. ಎಲ್ಲರೂ ಕೂಡ ತುಂಬ ಬ್ಯುಸಿ ಆಗಿದ್ದಾರೆ ಕ್ಯಾರೆಕ್ಟರ್ನ ಡ್ರಾ ಮಾಡೋದ್ರಲ್ಲಿ. ಆದರೆ ಏನು ಮಾಡೋದು, ನಾನು ಕೊಟ್ಟಿದ್ದ ಟೈಮ್ ಮುಗಿತಾ ಬರ್ತಿದ್ದೆ ಅಲ್ವಾ. ಸೊ ಇನ್ನು ಇರೋದು ಎಷ್ಟು ಟೈಮ್, 5 seconds ಇದೆ. ಸೊ ಕೌಂಟ್ ಮಾಡೋಣ. 5 4 3 2 1 ಸ್ಟಾಪ್. ಸೂಪರ್. ಓಕೆ, ಎಲ್ಲರೂ ಕೂಡ ಕಂಪ್ಲೀಟ್ ಮಾಡಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಅಬ್ಬಾ ಏನು ಗೊತ್ತಾ, ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಇವ್ರು ಮಾಡಿರುವಂತಹ ಕ್ಯಾರೆಕ್ಟರ್ಸ್. ಸೊ ಚೆಕ್ ಮಾಡೋಣ, ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಳ್ಳೋಣ. ಇನ್ನೂ ನಾನು ಜಡ್ಜ್ ಮಾಡಬೇಕು, ಯಾರು ವಿನ್ನರ್ ಅಂತ ಹೇಳಬೇಕು. ಸೊ ಫಸ್ಟು ತೊಗೊಂಡ್ಬಿಡ್ತೀನಿ, ಎಲ್ಲರ ಹತ್ರ ಕಲೆಕ್ಟ್ ಮಾಡ್ತಿದ್ದೀನಿ. ಸೊ ಇವ್ರು ಮಾಡಿದ್ದಾರೆ ಕಾಮಧೇನು. ಕಾಮಧೇನು ಚೆನ್ನಾಗಿದೆ ಅಲ್ಲ. ಸೊ ಹೋ ಯುವರ್ ಡ್ಯಾಡ್, ಸೂಪರ್. ಅಪ್ಪ ಐ ಲವ್ ಯು. ಸೊ ಚೆನ್ನಾಗಿದೆ, ನೈಸ್.
ಏನು ಅಂತ ಕೇಳೋದೇ ಬೇಡ, ನಾನು ಮಾಡಿರೋ ಡ್ರಾನೆಲ್ಲ ತಿಳ್ಕೊಂಬಿಡಿ ನಾನು ಏನು ಡ್ರಾ ಮಾಡಿದ್ದೀನಿ ಅಂತ ಸೂಪರಾಗಿ ಹೇಳಿದ್ದಾರೆ. ಸೊ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಯಾರು ವಿನ್ನರ್ ಅಂತ ಅಂದ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಸೊ ನೀವೇನು ಡ್ರಾ ಮಾಡಿದ್ರಾ? ಓಕೆ, ಲವ್ ಬರ್ಡ್ಸ್ ಚೆನ್ನಾಗಿದೆಯಾ? ಮಿಕ್ಕಿ ಮೌಸ್ ಕ್ಯಾರೆಕ್ಟರ್ ಅಂದರೆ ತುಂಬ ಇಷ್ಟ ಅನಿಸುತ್ತೆ. ಸೊ ಅದಕ್ಕೇ ಅವರು ಮಿಕ್ಕಿ ಮೌಸ್ನ ಡ್ರಾ ಮಾಡಿದ್ದಾರೆ, ಚೆನ್ನಾಗಿದೆ. ನೆಕ್ಸ್ಟ್ ನಾನು ಹೇಳ್ತೀನಿ ಪಪಾಯ್ ಶೋ ಮಾಡಿಕೊಡಿ ಅಂತ, ಓಕೆನಾ? ಪಪಾಯ್ ಕ್ಯಾರೆಕ್ಟರ್. ಸೊ ಗ್ರೇಟ್, 1 ನಿಮಿಷದಲ್ಲಿ ಇವರು ಇಷ್ಟು ಡ್ರಾ ಮಾಡಿದ್ದಾರೆ ಕ್ಯಾರೆಕ್ಟರ್ಸ್ನ. ಸೊ ಒಂದು ರೀತಿ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಲೆಟ್ಸ್ ಸಿ, ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ನಾನು ಕೊಟ್ಟಿದ್ದ ಟೈಮ್ನಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಡ್ರಾ ಮಾಡಿದ್ದಾರೆ. ಈಗೇನು ಬಾಕಿ ಇದೆ ಅಂತ ಹೇಳಿದ್ರೆ ಜಡ್ಜ್ಮೆಂಟ್ ಬಾಕಿ ಇದೆ. ಸೊ ಎಲ್ಲರೂ ಬರೆದಿರುವಂತಹ ಡ್ರಾಯಿಂಗ್ಸ್ನ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ, ಜಡ್ಜ್ಮೆಂಟ್ ಕೂಡ ಮಾಡಬೇಕಲ್ವಾ. ಸೊ ನಾನು ಇವಾಗ ಹೋಗಿ ಯಾರು ವಿನ್ನರ್ ಅನ್ನೋದನ್ನು ಜಡ್ಜ್ ಮಾಡ್ಕೊಂಡು ಬರ್ತೀನಿ, ವೆಯ್ಟ್ ಮಾಡ್ತಾ ಇದ್ದೀನಿ. ಎಸ್, 1 ನಿಮಿಷದಲ್ಲಿ ಒಂದು ಕ್ಯಾರೆಕ್ಟರ್ನ ಡ್ರಾ ಮಾಡೋದು ತುಂಬಾ ಕಷ್ಟ ಅಲ್ವಾ? ಬಟ್ ಆದ್ರೂ ಎಲ್ಲ ಸ್ಟೂಡೆಂಟ್ಸು ತುಂಬ ಚೆನ್ನಾಗಿ ಡ್ರಾ ಮಾಡಿದ್ದಾರೆ. ಯಾವ ಕ್ಯಾರೆಕ್ಟರ್ನ ನಾನು ಸೆಲೆಕ್ಟ್ ಮಾಡಬೇಕು ಅಂತ ತುಂಬ ಕನ್ಫ್ಯೂಸ್ ಆದೆ. ಬಟ್ ಸ್ಟಿಲ್ ನನ್ನ ಕೈಲಿ ಇವಾಗ 3 ಡ್ರಾಯಿಂಗ್ಸ್ ಇದೆ. ಸೊ 3 ಜನ ತುಂಬ ಚೆನ್ನಾಗಿ ಮಾಡಿರುವಂಥವರ ಹೆಸರು ಕೂಡ ನನ್ನ ಹತ್ರ ಇದೆ. ಅವ್ರನ್ನ ಕರೆಯೋಣ. ಯಾವ ಡ್ರಾ ಮಾಡಿದ್ರು ಅವರು, ಯಾವ ಕ್ಯಾರೆಕ್ಟರ್ ಅವರು ತುಂಬ ಇಷ್ಟಪಟ್ಟು ಡ್ರಾ ಮಾಡಿದರು ಅನ್ನೋದ್ರ ಬಗ್ಗೆನೂ ಕೂಡ ನಾನು ಅವ್ರ ಹತ್ರ ಮಾತಾಡ್ತೀನಿ. ಸೊ ಅವ್ರನ್ನ ಕರೆಯೋಣ ನಾನು. ಸಂತೋಷ್, ಶ್ರೀಕಾಂತ್, ಹಾಗೆ ಒನ್ ಮೋರ್ ನೇಮ್ ಅಕ್ಷಯ್. ಇವರು 3 ಜನನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸಂತೋಷ್ ಅವರು ಕಾಮಧೇನು ಕ್ಯಾರೆಕ್ಟರ್ನ ಡ್ರಾ ಮಾಡಿದರು. ಹಾಗೆ ಶ್ರೀಕಾಂತ್ ಅವರು ಅವರ ತಂದೆಯವರ ಭಾವಚಿತ್ರವನ್ನೇ ಡ್ರಾ ಮಾಡಿದರು. ಇನ್ನು ಅಕ್ಷಯ್ ಅವರು ಕೂಡ ತುಂಬ ಚೆನ್ನಾಗಿ ಡ್ರಾ ಮಾಡಿದ್ದಾರೆ, ಎಲಿಫೆಂಟ್ ಡ್ರಾ ಮಾಡಿದ್ದಾರೆ. ಸೊ ಅವ್ರು 3 ಜನನೂ ಕೂಡ ನಾನು ವಿನ್ನರ್ ಅಂತ ಹೇಳ್ತಾ ಇದ್ದೀನಿ. ಅವ್ರು 3 ಜನನೂ ಕೂಡ ಕರೆಯೋಣ. ಸೊ 3 ಜನರು ದಯವಿಟ್ಟು ಬರ್ತೀರಾ? 3 ಜನನೂ ಕೂಡ ಬಂದಿದ್ದಾರಲ್ವಾ ವಿನ್ನರ್. ಸೊ ಅವರಿಗೆ ಅವರೇ ಡ್ರಾ ಮಾಡಿರುವಂತಹ ಒಂದು ಕ್ಯಾರೆಕ್ಟರ್ಸ್ ನಾನು ಕೊಡ್ತಾ ಇದ್ದೀನಿ. ಸೊ ಅವ್ರ ಹತ್ರ ಮಾತಾಡೋಣ. ಮೊದಲನೇದಾಗಿ ಸಂತೋಷ್ ಕಾಮಧೇನು ತುಂಬ ಚೆನ್ನಾಗಿದೆ. ಓಕೆ ಸಂತೋಷ್ ತಗೊಳ್ಳಿ, ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಆ್ಯಂಡ್ ಮೈ ಡ್ಯಾಡ್ ಈಸ್ ಮೈ ಹೀರೋ ಅನ್ನೋ ಥರ ಇವರು ಶ್ರೀಕಾಂತ್ ಅವರು ಅವರ ತಂದೆಯವ್ರ ಭಾವಚಿತ್ರನೇ ಡ್ರಾ ಮಾಡಿದ್ದಾರೆ. ಶ್ರೀಕಾಂತ್ ತುಂಬ ಚೆನ್ನಾಗಿದೆ. ಎಸ್, ಇವಾಗ ಅಕ್ಷಯ್ ಅವರು ಎಲಿಫೆಂಟ್ ಕೇಳೋದೇ ಬೇಡಪ್ಪ, ನೋಡಿ ನಾನು ಬರೆದಿರೋಂತಹ ಕ್ಯಾರೆಕ್ಟರ್ನೆಲ್ಲ ನಿಮ್ಗೆ ಗೊತ್ತಾಗುತ್ತೆ ನಾನೇನು ಬರೆದಿದ್ದೀನಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಸೊ ಅಕ್ಷಯ್ ಅವರು ಅರೇನಾ ಆ್ಯನಿಮೇಷನಲ್ಲಿ ಯಾವ ಕೋರ್ಸ್ ಅವ್ರು ಮಾಡ್ತಿದ್ದಾರೆ, ಪರ್ಟಿಕ್ಯುಲರ್ ಆಗಿ ಯಾಕೆ ಅವರು ಆ ಒಂದು ಕ್ಯಾರೆಕ್ಟರ್ನ ಡ್ರಾ ಮಾಡಿದ್ರು, ಅವ್ರ ಹತ್ರನೇ ಕೇಳೋಣ. ಸೊ ಮೊದಲನೇದಾಗಿ ಸಂತೋಷ್ ಅವರೇ, ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ಒಂದು ಕ್ಯಾರೆಕ್ಟರ್ ತುಂಬ ಇಷ್ಟ ಆಗಿದೆ. ಸೊ ಹೇಳಿ, ಯಾಕೆ ಪರ್ಟಿಕ್ಯುಲರ್ ಆಗಿ ಕಾಮಧೇನುನ ಡ್ರಾ ಮಾಡಿದ್ದೀರಾ? ನನಗೆ ಚಿಕ್ಕವನಿದ್ದಾಗಿಂದ ನಾನು ವುಡ್ಡಲ್ಲಿ ಮಾಡ್ತಿದ್ದೆ ಮೇಡಮ್. ಇದು ಕಾಮಧೇನು, ಅದನ್ನು ಡ್ರಾಯಿಂಗ್ ಮಾಡಲು ಈಸಿ ಆಗುತ್ತೆ ಅಂತ ನಾವು 1 ಮಿನಿಟಲ್ಲಿ ಮಾಡೋಕ್ಕೆ ಇಷ್ಟಪಟ್ಟೆ. ಇನ್ನು ಅರೇನಾ ಆ್ಯನಿಮೇಷನ್ ಮಲ್ಲೇಶ್ವರಂಗೆ ನೀವು ಜಾಯ್ನ್ ಆಗಿದ್ದೀರಾ, ಯಾವ ಒಂದು ಕೋರ್ಸ್ನ ಮಾಡ್ತಾ ಇದ್ದೀರಾ? ನಾನು ಆ್ಯನಿಮೇಷನ್ IPN ಮಾಡ್ತಿದ್ದೀನಿ ಮೇಡಮ್. ನನಗೆ ಮೊದಲಿಂದನೂ ಆ್ಯನಿಮೇಷನ್ ಮೂವಿಗಳು ನೋಡ್ತಾ ಅದ್ರ ಬಗ್ಗೆ ತುಂಬ ಆಸಕ್ತಿ ಇತ್ತು. ಅದನ್ನು ಕಲಿಯೋದು ಎಲ್ಲಿ ಅಂತ ಗೊತ್ತಾದಮೇಲೆ ನಾನು ಅರೇನಾ ಆ್ಯನಿಮೇಷನ್ ಮಲ್ಲೇಶ್ವರಮಲ್ಲಿ ಗೊತ್ತಾಯ್ತಿದೆ ಅಂತಂದು ಅದಕ್ಕೆ ಇಲ್ಲಿ ಬಂದು ಜಾಯ್ನ್ ಆಗಿದ್ದೀನಿ. ನನಗೆ ತುಂಬ ಖುಷಿ ಆಗ್ತಿದೆ ಇಲ್ಲಿ ಜಾಯ್ನ್ ಆಗಿದ್ದು. ಓಕೆ, ಸೂಪರ್. ಯುವರ್ ನೇಮ್? ಶ್ರೀಕಾಂತ್. ಓಕೆ ಶ್ರೀಕಾಂತ್, ವಿಚ್ ಕೋರ್ಸ್ ಯು ಆರ್ ಡೂಯಿಂಗ್ ಹಿಯರ್? IP ಆ್ಯನಿಮೇಷನ್. ಓಕೆ ಫೈನ್. ನಿಮ್ಮ ಡ್ಯಾಡ್ ಅವರ ಭಾವಚಿತ್ರವನ್ನು ಡ್ರಾ ಮಾಡಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್. ಎಸ್, ಸೂಪರ್. ಅಕ್ಷಯ್ ಹೇಳಿ, ನೀವು ಯಾವ ಕೋರ್ಸ್ ಮಾಡ್ತಾ ಇದ್ದೀರಾ ಅರೇನಾ ಆ್ಯನಿಮೇಷನ್ ಮಲ್ಲೇಶ್ವರಂನಲ್ಲಿ? VFX ತೊಗೊಂಡಿದ್ದೀನಿ. ಓಕೆ, ಯಾಕೆ ಇಂಟ್ರೆಸ್ಟ್ ಅನಿಸ್ತು ನಿಮಗೆ ಆ ಒಂದು ಪರ್ಟಿಕ್ಯುಲರ್ ಕೋರ್ಸಲ್ಲಿ? VFXು ಆ್ಯನಿಮೇಷನ್ ರಿಲೇಟೆಡ್ ಇರುತ್ತಂತ ಇಷ್ಟ ಆಯಿತು, ಅದಕ್ಕೆ ಇಂಟ್ರೆಸ್ಟ್ ಇತ್ತು, ಜಾಯ್ನ್ ಆಗಿದೆ. ಓಕೆ ಸೂಪರ್, ಕಂಗ್ರ್ಯಾಟ್ಸ್ ಒನ್ಸ್ ಅಗೇನ್. ಎಸ್, ನೋಡಿದ್ರಲ್ಲ 3 ಜನ ವಿನ್ನರ್ಸ್ ಹತ್ರನೂ ಕೂಡ ನಾನು ಮಾತಾಡಿದೆ. ಯಾವ ಕ್ಯಾರೆಕ್ಟರ್ನ ಅವರು ಡ್ರಾ ಮಾಡಿದ್ರು ಅನ್ನೋದನ್ನು ಕೂಡ ತಿಳ್ಕೊಂಡ್ವಲ್ವಾ. ಸೊ 3 ಜನಕ್ಕೂ ಮತ್ತೊಂದು ಸಲ ಕಂಗ್ರ್ಯಾಟ್ಸ್ ಹೇಳೋಣ. ಹಾಗೆ ಯಾವುದಾದ್ರೂ ಒಂದು ಸಾಂಗ್ ನಾನು ಅವ್ರಿಗೋಸ್ಕರ ಪ್ಲೇ ಮಾಡ್ತೀನಿ ಅಂತ ನಾನು ಮುಂಚೆನೇ ಹೇಳಿದ್ದೆ. ಸೊ ಅವ್ರ ಹತ್ರನೇ ಕೇಳೋಣ ಯಾವ ಸಾಂಗ್ ಕೇಳ್ತಾರೆ ಅವರು. ಓಕೆ, ಯಾವ ಸಾಂಗ್ ಪ್ಲೇ ಮಾಡೋಣ ನಿಮಗೋಸ್ಕರ? ನಂಗೆ ಸಸ್ತೆ ಫಿಲ್ಮಿಂದ ಇದು 7 ಜನ್ಮದ ಲವ್ ಸಾಂಗ್ ಪ್ಲೇ ಮಾಡೋದು. ಇದು 7 ಜನ್ಮದ ಲವ್ ಯಾರ ಮೇಲಾದರೂ ಆಗಲಿ ಅಂತ ಕೇಳ್ತಿದ್ದಾರಂತೆ. ಓಕೆ ಫೈನ್. ಸೊ 1 ಮಿನಿಟಲ್ಲಿ ಕ್ಯಾರೆಕ್ಟರ್ನ ಡ್ರಾ ಮಾಡಿರೋರಿಗೆ ಹಾಡೋದು ಕಷ್ಟ ಆಗತ್ತಾ? ಖಂಡಿತ ಇಲ್ಲ ಅಲ್ವಾ. ಸೊ ಯಾಕೆ ನೀವು ಹಾಡಬಾರ್ದು ಇವಾಗ? ಓಕೆ ಫೈನ್, ನೀವು ಓಕೆನಾ? ಅದೇ ಸಾಂಗ್ ಸೂಪರ್. ಸೊ ಸಕ್ಕತ್ತಾಗಿರೋ ಹಾಡನ್ನ ಕೇಳಿದ್ದಾರೆ. ಇದುವರೆಗೂ ಲವ್ ಆಗಿಲ್ವಂತೆ, ಮುಂದೆ ಏನಾದರೂ ಲವ್ ಆಗುತ್ತಾ ಗೊತ್ತಿಲ್ಲ. ಬಟ್ ಈ ಸಾಂಗ್ ಮೂಲಕ ಅವ್ರಿಗೆ 100% ಲವ್ ಆಗುತ್ತೆ. ಬರ್ತಾ ಇದೆ ಸಾಂಗ್.
ಅರೇನಾ ಅನಿಮೇಷನ್ ಮಲ್ಲೇಶ್ವರಂನಲ್ಲಿ ಇವಾಗ ನಾನು ಮತ್ತೊಂದು ಗೇಮ್ ಆಕ್ಟಿವಿಟಿನ ಕಂಡಕ್ಟ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್ಗೆ. ಎಷ್ಟೋ ಮೂವೀಸ್ಗಳಲ್ಲಿ ನಾವು ನೋಡಿರ್ತೀವಲ್ವಾ, ಯಾವುದೋ ಒಂದು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿರುತ್ತೆ, ಬಟ್ ಹೇಗೆ ಇದನ್ನು ಕ್ರಿಯೇಟ್ ಮಾಡಿದ್ರು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಶಾಕ್ ಆಗುತ್ತೆ. ಯಾಕಂದರೆ ಕ್ಲೇನಲ್ಲೂ ಕೂಡ ಒಂದಷ್ಟು ಕ್ಯಾರೆಕ್ಟರ್ಸ್ನ ಡೆವಲಪ್ ಮಾಡ್ತಾರಂತೆ. ಸೊ ಈಗ ಸರ್ಪ್ರೈಸ್ ಆಗಿ ಮತ್ತೊಂದು ಆಕ್ಟಿವಿಟಿನ ನಾನು ಅವ್ರಿಗೆ ಕೊಡ್ತಾ ಇದ್ದೀನಿ. 1 ನಿಮಿಷ ಆ್ಯಸ್ ಯೂಶುವಲ್ ಟೈಮ್ ಕೊಡ್ತೀನಿ. ಸೊ 1 ನಿಮಿಷದಲ್ಲಿ ಅವರು ಕ್ಲೇ ಮಾಡೆಲಿಂಗ್ ಅಂತ ಹೇಳಿದ್ರೆ ಕ್ಲೇನಲ್ಲಿ ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ನ ಅವರು ಡೆವಲಪ್ ಮಾಡಬೇಕು. ಸೊ ಇಲ್ಲಿ ಅದು ಕೂಡ ಕಂಡಕ್ಟ್ ಮಾಡ್ತಾರಪ್ಪ. ಕ್ಲೇ ಮಾಡೆಲಿಂಗ್ ಆ್ಯಂಡ್ ಆ್ಯನಿಮೇಷನ್ ವರ್ಕ್ಶಾಪ್ ಕೂಡ ಅರೇನಾ ಅನಿಮೇಷನ್ ಸೆಂಟರ್ ಬ್ಯಾಂಗ್ಳೂರ್ ಮಲ್ಲೇಶ್ವರಂನಲ್ಲಿದೆ. ಸೊ ಇವಾಗ ಸ್ಟೂಡೆಂಟ್ಸ್ಗಳಿಗೆ ನಾನು ಅದನ್ನ ಗೇಮ್ನ ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡೋದಕ್ಕೆ ಹೇಳ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಣ. ಕೌಂಟ್ ಕೊಡ್ಲಾ? ರೆಡಿ? 1 2 3 4 5 ಗೋ. ಅನಿಮೇಷನ್ ಮಲ್ಲೇಶ್ವರಂ. ಸೊ ಇಲ್ಲಿಗೆ ಬಂದಾಗ ನನಗೆ ಗೊತ್ತಾಯಿತು ಯಾವ ರೀತಿ ಮೂವಿಗಳಲ್ಲಿ ಒಂದು ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡ್ತಾರೆ ಅನ್ನೋದು. ಸೊ ಕ್ಲೇ ಮಾಡೆಲಿಂಗ್ ಆ್ಯಂಡ್ ಆ್ಯನಿಮೇಷನ್ ವರ್ಕ್ಶಾಪ್ ಕೂಡ ಅರೇನಾ ಅನಿಮೇಷನ್ ಮಲ್ಲೇಶ್ವರಂನಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂತ ನಾನು ಹೇಳಿದೆ ಅಲ್ವಾ. ಸೊ ಸ್ಟೂಡೆಂಟ್ಸ್ಗಳಿಗೆ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದೆ. ಸೊ ಕ್ಲೇನಲ್ಲಿ ಏನಾದರೂ ಒಂದು ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಿ 1 ನಿಮಿಷದಲ್ಲಿ ಅಂತ. ಸೊ ಅವರೆಲ್ಲ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಏನಪ್ಪ ಇದು, ಒಂದಕ್ಕಿಂತ ಒಂದು ನೋಡ್ತಾ ಇದ್ರೆ ನಾನಾದರೂ ಕಲಿಬಾರ್ದ ಇದನ್ನ ಅಂತ ಅನಿಸ್ತಾ ಇದೆ. ಬಟ್ ಏನು ಮಾಡೋದು, ಟೈಮ್ ಇದ್ದಾಗ ಬಂದು ಕಲ್ಯಾಣ ಅರೇನಾ ಆ್ಯನಿಮೇಷನ್ ಮಲ್ಲೇಶ್ವರಂನಲ್ಲೇ ಬಂದು ಕಲಿತೀನಿ ನಾನು. ಬಟ್ ಅದಕ್ಕಿಂತ ಮುಂಚೆ ವಿನ್ನರ್ ಯಾರು ಅಂತ ಹೇಳಬೇಕಲ್ವಾ. ಸೊ ಯಾರೆಲ್ಲ ಯಾವ್ಯಾವ ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ನೋಡಿಬಿಟ್ಟು ಆಮೇಲೆ ಇದರಲ್ಲಿ ಯಾರು ವಿನ್ನರ್ ಅನ್ನೋದನ್ನು ಕೂಡ ನಾನೇ ಜಡ್ಜ್ ಮಾಡ್ತೀನಿ ಈ ಸಲ ಅಂತ ಹೇಳ್ತಾ. ಸೊ ಕಲೆಕ್ಟ್ ಮಾಡೋಣ. ಯಾರ್ಯಾರು ಏನೇನು ಮಾಡಿದ್ದಾರೆ ಅವ್ರ ಹತ್ರನೇ ಕೇಳೋಣ. ಹಲೋ ಸರ್, ಏನು ಕ್ಯಾರೆಕ್ಟರ್ ಮಾಡಿದ್ದೀರಾ? ನಾನು ಪೆಂಗ್ವಿನ್ ಮತ್ತು ಒಂದು ಬರ್ಡ್ ಥರ ಮಾಡಿದ್ದೀನಿ. ಓಕೆ, ನೀವು? ನಾನು ಸ್ನೇಕ್ ಮತ್ತು ಸಿಗರೆಟ್ ಮಾಡ್ತಾ ಇದ್ದೀನಿ. ಸಿಗರೇಟ್. ನೀವೇನು ಮಾಡ್ತಾ ಇದ್ದೀರಾ? ಬರ್ಡ್ ಮತ್ತು 2 ಮೊಟ್ಟೆ. ಓಕೆ, ಬರ್ಡ್ ಪಿಜನ್ ಮಾಡ್ತಾ ಇದ್ದಾರೆ ಅವರು. ಸೊ ಗಣೇಶ ಬಂದಿದ್ದಾರೆ ಇಲ್ಲೊಬ್ರು. ನಿಮ್ಮ ಹೆಸರು? ನನ್ನ ಹೆಸರು ವೆಂಕಟೇಶ್ ಅಂತ. ಓಕೆ, ನೀವೇನು ಮಾಡಿದ್ದೀರಾ? ಗಣೇಶ ಮಾಡಿದ್ದೀನಿ. ಸೊ ಇನ್ನೊಬ್ರು ಕಲಾಕಾರ ಇದ್ದಾರೆ. ನಂಗೆ ತುಂಬ 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 ಇಷ್ಟ ಆಗ್ತಿದ್ದಾರೆ ಇವರು. ಏನು ಕ್ರಿಯೇಟ್ ಮಾಡಿದ್ದೀರಾ ನೀವು ಕ್ಲೇನಲ್ಲಿ? ನಾನೊಂದು ಹಳ್ಳಿ ಮನುಷ್ಯನ ಫೇಸ್ ಕ್ರಿಯೇಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದೀರಾ. ಇಟ್ಕೊಂಡಿರಿ, ನೋಡೋಣ. ಓಕೆ ಮ್ಯಾಮ್, ನೀವು? ನಾನು ಫೇಸ್ ಕ್ರಿಯೇಟ್ ಮಾಡಿದ್ದೀನಿ. ಓಕೆ, ಸೂಪರ್. ಸೊ ಇಲ್ಲಿ ಸ್ವಲ್ಪ ಜನ ಒಂದು ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಿದ್ರು, ಇನ್ನೂ ಸ್ವಲ್ಪ ಜನ ಇದೆ. ಸೊ ಎಲ್ಲರ ಹತ್ರನೂ ಕೂಡ ಫಸ್ಟ್ ನಾನು ಇದನ್ನು ಕಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಜಡ್ಜ್ಮೆಂಟ್ ಇನ್ನೂ ಬಾಕಿ ಇದೆ ಅಲ್ವಾ. ಇಲ್ಲೊಂದಷ್ಟು ಜನ ಸ್ಟೂಡೆಂಟ್ಸು ಒಂದಷ್ಟು ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಿದ್ದಾರೆ. ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ. ಇವರು ಮಿಕ್ಕಿ ಮೌಸ್ ಮಾಡಿದ್ದಾರೆ, ಇವರು ರಿಂಗ್ ಮಾಡಿದ್ದಾರೆ. ಸೊ ನೀವು ಯಾವ ಕ್ಯಾರೆಕ್ಟರ್? ಓಕೆ, ಏನು ಇವರು? ಆರೆಂಜ್. ಸೊ ಓಕೆ, ಎಲ್ಲರೂ ಕೂಡ ಒಂದು ರೀತಿ ಡಿಫ್ರೆಂಟ್ ಆಗಿ ತುಂಬ ಕ್ರಿಯೇಟಿವ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ ಕ್ಯಾರೆಕ್ಟರ್ಸ್ನ. ಸೊ ಜಡ್ಜ್ ಮಾಡೋದು ಇನ್ನೂ ಬಾಕಿ ಇದೆ. ಎಸ್, ಒಬ್ಬರಿಗಿಂತ ಒಬ್ಬರು ತುಂಬಾ ಡಿಫ್ರೆಂಟ್ ಆಗಿ ಸಖತ್ ಕ್ರಿಯೇಟಿವ್ ಆಗಿ ಕ್ಲೇ ಮಾಡೆಲಿಂಗ್ ಮಾಡಿದರು. ಸೊ ನನಗೂ ಈಗಲೂ ಕೂಡ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಯಾರನ್ನಪ್ಪ ವಿನ್ನರ್ ಅಂತ ಹೇಳೋದು ಅಂತ. ಆದರೂ ಪರವಾಗಿಲ್ಲ, 3 ಜನನ ನಾನು ಸೆಲೆಕ್ಟ್ ಮಾಡಿದ್ದೀನಿ. 3 ಜನ ತುಂಬ ಚೆನ್ನಾಗಿ ಕ್ಲೇ ಮಾಡೆಲಿಂಗ್ ಮಾಡಿದರು. ಸೊ ಅದರಲ್ಲಿ ನಾನು ಸೆಲೆಕ್ಟ್ ಮಾಡಿರೋದು ಈ 3 ಜನನ. ಸೊ ಬನ್ನಿ ಅವರ ಇಂಟ್ರಡಕ್ಷನ್ ಮಾಡೋಣ. ಹಲೋ, ನಿಮ್ಮ ಹೆಸರು? ಪ್ರಖ್ಯಾತ್. ಸೊ ಸ್ಕಲ್ ಮಾಡಿದ್ರಿ ನೀವು. ಯಾಕೆ ನೀವು ಇದನ್ನೇ ಈ ಒಂದು ಕ್ಯಾರೆಕ್ಟರ್ನೇ ಪರ್ಟಿಕ್ಯುಲರ್ ಆಗಿ ಕ್ರಿಯೇಟ್ ಮಾಡಬೇಕಂತ ಅನಿಸ್ತು? ನನಗೆ ರೋಲ್ ಮಾಡ್ತಿದ್ದಾಗ ಸ್ಕಲ್ ಈಸಿ ಅನಿಸ್ತು.
ಅದಕ್ಕೆ ಹಂಗೆ ಸ್ಕಲ್ ಮಾಡಿ ಈಸಿ ಅಂತ ಅಂದ್ಬಿಟ್ಟು ನೀವು ಅದನ್ನೇ ಕ್ರಿಯೇಟ್ ಮಾಡಿದ್ರಿ. ಸೊ ಯಾವ ಕೋರ್ಸ್ ಮಾಡ್ತಾ ಇದ್ದೀರಾ ಅರೀನಾ ಅನಿಮೇಷನ್ ಮಲ್ಲೇಶ್ವರಂನಲ್ಲಿ? AAIP. AAIP. ಓಕೆ ಫೈನ್. ನೀವು ಗಣೇಶನ್ನ ಇವರು ಗಣೇಶ ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಿದಾರಲ್ವಾ, ಸೊ ಇವ್ರು ಇದನ್ನು ಮಾಡಬೇಕಾದ್ರೆ ಹಿಂದೆಯಿಂದ ತುಂಬ ಜನ ಹೇಳ್ತಿದ್ರು ಗಣೇಶನ್ ಕ್ರಿಯೇಟ್ ಮಾಡ್ತಿದ್ಯಾ ನೀರಿಗೆ ಬಿಟ್ಬಿಡ್ತೀಯಾ ಹುಷಾರು ಅಂತ ಅಂದ್ಬಿಟ್ಟು ಅಲ್ವಾ? ಸೊ ಹೇಗಿದೆ ಗಣೇಶ? ಸೇಮ್ ಗಣೇಶ. ಓಕೆ, ಭಕ್ತಿ ಜಾಸ್ತಿ ಬರ್ತಿದ್ಯಾ ಅಂತ ಅವ್ರಿಗೆ. ಹಾಗಾದ್ರೆ ಭಕ್ತಿ ಬರೋ ಹಾಗೆ ಮಾಡಿರೋರನ್ನ ಮಾತಾಡ್ಸ್ಬಿಡೋಣ. ನಿಮ್ಮ ಹೆಸರು? ವೆಂಕಟೇಶ್ ಅಂತ. ಓಕೆ, ವೆಂಕಟೇಶ್ ಅಂತ ಹೆಸರು ಇಟ್ಕೊಂಡಿದ್ರ. ಗಣೇಶನ್ ಯಾಕೆ ಕ್ರಿಯೇಟ್ ಮಾಡಿದ್ರಿ? ಏನೇ ಒಳ್ಳೆ ಕೆಲಸ ಮಾಡ್ಬೇಕಂದ್ರೂ ವಿಘ್ನ ನಿವಾರಕ ನೆನ್ಸ್ಕೊಂಡು ಮಾಡ್ಬೇಕಂತಾರೆ, ಅದಕ್ಕೆ ನಾನು ಈ ಕೆಲಸನ ಇದ್ರ ಜೊತೆ. ಸೊ ಗಣೇಶ ನಿಮ್ಮ ಕೈ ಬಿಡಲಿಲ್ಲ ನೋಡಿ, ಇವತ್ತು ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ದೀವಿ ನಾವು. ಸೊ ಇನ್ನೊಬ್ರು ಇದ್ದಾರೆ, ಕೈಯಲ್ಲಿ ಆ್ಯಂಗ್ರಿ ಬೋರ್ಡ್ ಇಟ್ಕೊಂಡಿದ್ದಾರೆ. ಅದು ಆ್ಯಂಗ್ರಿನಾ ಅಥವಾ ಲವ್ ಬರ್ಡ ನನಗೆ ಗೊತ್ತಾಗ್ತಿಲ್ಲ. ಸೊ ಏನಿದು? ಇದಕ್ಕೆ ಪಾರಿವಾಳ. ಪಾರಿವಾಳ? ನಿಮ್ಮ ಪಾರಿವಾಳನ? ಇದ್ರೂ ಇರ್ಬೋದು. ಹಾರೋಗುತ್ತಾ? ಬಿಟ್ಟರೆ ಹಾರೋಗುತ್ತೆ. ಬಿಟ್ಟರೆ ಹಾರೋಗುತ್ತೆ ಅಂತಿದ್ದಾರೆ. ಸೊ ಹೇಳಿ, ನೀವೇನು ಕೋರ್ಸ್ ಮಾಡ್ತಿದ್ದೀರಾ ಅಲ್ಲಿ? ನಾನು AAIP and VFX. ನೀವೇನು ಕೋರ್ಸ್ ಮಾಡ್ತಿದ್ದೀರಾ ಅಲ್ಲಿ? AAIP and VFX. ಓಕೆ, ಸೂಪರ್. ನೋಡಿದ್ರಾ, ಅರೀನಾ ಅನಿಮೇಷನ್ ಮಲ್ಲೇಶ್ವರಂನಲ್ಲಿ ನೀವು ಬಂದರೆ ಇವ್ರ ಥರನೇ ಒಂದಲ್ಲ ಒಂದು ಡಿಫ್ರೆಂಟ್ ಆಗಿ ಒಂದು ಕ್ಲೇ ಮಾಡೆಲಿಂಗ್ನ ಮಾಡ್ಬೋದು. ಒಟ್ಟಿನಲ್ಲಿ ಬಂದಿರುವಂಥ ಎಲ್ಲ ಸ್ಟೂಡೆಂಟ್ಸ್ಗಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಒಂದೊಂದು ವರ್ಕ್ಶಾಪ್ನೂ ಕೂಡ. ಈಗ ಸಾಂಗ್ ಇವ್ರು 3 ಜನಕ್ಕೋಸ್ಕರ ಬರ್ತಾ ಇದೆ. ಮಲ್ಲೇಶ್ವರಂನಲ್ಲಿ ನಾವು ಇಷ್ಟೊತ್ತವರೆಗೂ ಕ್ಲೇ ಮಾಡೆಲಿಂಗ್ ಆಗಿರ್ಬೋದು ಅಥವಾ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡುವಂತಹ ಒಂದಷ್ಟು ಗೇಮ್ಗಳನ್ನ ಕಂಡಕ್ಟ್ ಮಾಡಿದ್ವಿ. ಸೊ ಇದರಿಂದನೇ ನಿಮ್ಮೆಲ್ರಿಗೂ ಕೂಡ ಗೊತ್ತಾಯ್ತಲ್ವಾ ಅರೀನಾ ಅನಿಮೇಷನ್ ಮಲ್ಲೇಶ್ವರಂನೆಲ್ಲ ಬರ್ತಿರುವಂತಹ ಸ್ಟೂಡೆಂಟ್ಸ್ ಎಷ್ಟು ಟ್ಯಾಲೆಂಟೆಡ್ ಇದ್ದಾರೆ ಅಂತ. ಸೊ ಇವಾಗ ಮತ್ತೊಂದು ಗೇಮ್ನ ನಾನು ಕೊಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ ಲೋಗೋ ಡಿಸೈನ್ ಮಾಡಬೇಕು. ಸೊ ಅವರ ಟ್ಯಾಲೆಂಟ್ ಇದರಲ್ಲಿ ಹೇಗಿದೆ ಅನ್ನೋದನ್ನ ನೋಡೋಣ. ಆ್ಯಂಡ್ ಯಾರು 1 ನಿಮಿಷದಲ್ಲಿ ಲೋಗೋ ಡಿಸೈನ್ ಮಾಡ್ತಾರೆ ಅದನ್ನು ಕೂಡ ಚೆಕ್ ಮಾಡೇ ಬಿಡೋಣ. ವಿನ್ನರ್ ಯಾರು ಅಂತಲೂ ಕೂಡ ನೋಡೇ ಬಿಡೋಣ. ಸೊ ಶುರು ಮಾಡೋಣ. ಎಲ್ಲ ಸ್ಟೂಡೆಂಟ್ಸ್ಗಳು ಈಗ ಕಂಪ್ಯೂಟರ್ ಲ್ಯಾಬಿಗೆ ಬಂದಿದ್ದಾರೆ, ರೆಡಿ ಆಗಿದ್ದಾರೆ ಸಿಸ್ಟಮ್ ಮುಂದೆ ಕೂತ್ಕೊಂಡು ಲೋಗೋ ಡಿಸೈನ್ ಮಾಡೋದಕ್ಕೆ. ಬನ್ನಿ, ನೀವು ಕೂಡ ಸ್ವಲ್ಪ ಹೊತ್ತು ಅವ್ರ ಹತ್ರ ಯಾವ ರೀತಿ ಕ್ರಿಯೇಟ್ ಮಾಡ್ತಾರೆ, ಲೋಗೋ ಡಿಸೈನ್ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ನೋಡಿ. ಸೊ ಇವ್ರಿಗೆ ನಾನು ಕೊಟ್ಟಿರೋ ಲೋಗೋ ಯಾವುದು ಗೊತ್ತಾ? ಅರೀನಾ ಅನಿಮೇಷನ್ ಮಲ್ಲೇಶ್ವರಂ. ಸೊ ಇದು ತುಂಬ ಈಸಿ ಆಗಿದೆ, ಬಟ್ ಸ್ಟಿಲ್ ಅವ್ರನ್ನ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಒಂದು ಪ್ರಶ್ನೆ ಕೂಡ ಕೇಳ್ತಿದ್ದೀನಿ. ಸೊ ಇವಾಗ ನಾನು ನಿಮಗೆ ಅರೀನಾ ಅನಿಮೇಷನ್ ಮಲ್ಲೇಶ್ವರಂ ಲೋಗೋ ಡಿಸೈನ್ ಮಾಡೋದಕ್ಕೆ ಅಂತ ಹೇಳಿದ್ದೀನಿ. ಎಷ್ಟು ಕಲರ್ ಇದೆ? 4 ಕಲರ್ಸ್ ಇದೆ. ಅಲ್ಲ ಅನ್ಸುತ್ತೆ. 4 ಇರೋದು. ಯಾವ್ಯಾವ ಕಲರ್ ಇದೆ? ರೆಡ್, ಯೆಲ್ಲೋ, ವೈಟ್ ಆ್ಯಂಡ್ ಗ್ರೇ. ರೆಡ್, ಯೆಲ್ಲೋ, ವೈಟ್ ಆ್ಯಂಡ್ ಗ್ರೇ. ಪಕ್ಕ ಪರ್ಪಲ್ ಇರಬೇಕು ನೋಡಿ. ಸಾರಿ, ಇಲ್ವಾ? ಇಲ್ಲ. ಓ, ಪಕ್ಕ ಇದ್ದಾರೆ ಇವರು. ನೀವು ಕರೆಕ್ಟಾಗಿ ಹೇಳಿದ್ದಾರೆ. 4 ಕಲರ್ ಇದೆ ಅರೀನಾ ಅನಿಮೇಷನ್ ಮಲ್ಲೇಶ್ವರಂ. ಸೊ ಇದರಲ್ಲಿ ಕರೆಕ್ಟ್ ಆನ್ಸರ್ ಹೇಳಿದ್ದಾರೆ ಅಂದಮೇಲೆ ನಾನೇನಾದರೂ ಅವ್ರಿಗೆ ರಿವಾರ್ಡ್ಸ್ ಕೊಡ್ಲೇಬೇಕಲ್ವಾ? ಸೊ ಯಾವ ಸಾಂಗ್ ಕೇಳ್ತಾರೆ ಅವರು ಕೇಳೇ ಬಿಡೋಣ. ಸೊ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಕರೆಕ್ಟ್ ಆನ್ಸರ್ ಹೇಳಿದ್ದೀರಾ. ಯಾವ ಸಾಂಗ್ ಪ್ಲೇ ಮಾಡೋಣ ಇದೆ ಖುಷಿನಲ್ಲಿ? ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರ್ಯದಿಂದ. ಯಾರಿಗೋಸ್ಕರ? ನನಗೋಸ್ಕರನೇ. ಮಿಸ್ಟರ್ ತಾನೇ ನೀವು? ಮಿಸ್ಸಸ್ ಅಲ್ಲಿ ಕಮಿಂಗ್ ಸೂನ್. ಕಮಿಂಗ್ ಸೂನ್. ಸೊ ಅದಕ್ಕೋಸ್ಕರ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಸಾಂಗ್ ಕೇಳ್ತಿದ್ದೀರಾ. ಯಾವ ಸಾಂಗ್ ಆದರೂ ಪರವಾಗಿಲ್ವಾ? ಹಾಂ, ಅದರಲ್ಲಿ ಯಾರಲ್ಲಿ ಸೌಂಡು ಮಾಡೋದು. ನಾನೇನೋ ಟೈಟಲ್ ಟ್ರ್ಯಾಕ್ ಕೇಳ್ತೀರಾ ಅಂದರೆ ಇವರು ಯಾರಲ್ಲಿ ಸೌಂಡ್ ಮಾಡೋದು ಕೇಳಿದ್ರಂತ. ಏನು ಮಾಡೋಕ್ಕಾಗಲ್ಲ, ಆ್ಯನಿಮೇಷನ್ ಅಲ್ವಾ, ಅವಾಗ ಸೌಂಡ್ ಎಫೆಕ್ಟ್ ಇರಲೇಬೇಕು. ಸೊ ಬರ್ತಾ ಇದೆ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಚಿತ್ರದ ಈ ಹಾಡು ಇವ್ರಿಗೋಸ್ಕರ. ನೋಡ್ಕೊಂಬನ್ನಿ.
ಹೆಸರು ಆಶ್ರಿತಾ. ನಾನಿಲ್ಲಿ ಅರೇನಾ ಆ್ಯನಿಮೇಷನ್ ಮಲ್ಲೇಶ್ವರಮಲ್ಲಿ ಅಡ್ವಾನ್ಸ್ ಆ್ಯನಿಮೇಷನ್ ಕೋರ್ಸ್ ಮಾಡ್ತಾಯಿದ್ದೀನಿ. ಸೊ ನನ್ನ ಡ್ರೀಮ್ ಇತ್ತು ಆ್ಯನಿಮೇಷನ್ ಇಂಡಸ್ಟ್ರಿಲೇ ಬೆಳಿಬೇಕು ಅಂತ. ಸೊ ನಾನು ಇಲ್ಲಿ ಜಾಯ್ನ್ ಆಗಿದ್ದೀನಿ. ನನ್ನ ಡ್ರೀಮ್ ಫುಲ್ಫಿಲ್ ಮಾಡ್ಕೊಬೋದು ನಾನು, ಯಾಕಂದರೆ ಫ್ಯಾಕಲ್ಟೀಸ್ ಅಷ್ಟು ಹೆಲ್ಪ್ ಮಾಡ್ತಾರೆ ಆ್ಯಂಡ್ ಫ್ರೆಂಡ್ಲಿ ಆಗಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ. ಹಾಯ್, ನನ್ನ ಹೆಸರು ಅಜಿತ್ ಅಂತ. ನಾನು ಅರೇನಾ ಮಲ್ಲೇಶ್ವರಮಲ್ಲಿ 3D ಮಾಯಾ ಕಲಿತಾ ಇದ್ದೀನಿ. ನನಗೆ ಆ್ಯನಿಮೇಷನ್ ಕ್ಷೇತ್ರದಲ್ಲಿ ಚೆನ್ನಾಗಿ ಆಸಕ್ತಿ ಇತ್ತು. ನಾನು ಇಲ್ಲಿ ಈ ಇನ್ಸ್ಟಿಟ್ಯೂಟ್ ಬಂದ ಮೇಲೆ ಆ ಆಸೆನ ಪೂರೈಸಿದ್ದಾರೆ. ಹಾಯ್, ನನ್ನ ಹೆಸರು ಕುಸುಮ ಅಂತ. ನಾನಿಲ್ಲಿ ಅರೀನಾ ಆ್ಯನಿಮೇಷನ್ ಇಂಟರ್ನ್ಯಾಷನಲ್ ಪ್ರೋಗ್ರಾಮ್ ಮಾಡ್ತಾಯಿದ್ದೀನಿ. ಇಲ್ಲಿ 2D 3D ಎಡಿಟಿಂಗ್ ಆ್ಯಂಡ್ VFX ಎಲ್ಲ ಹೇಳ್ಕೊಡ್ತಾರೆ. ಆ್ಯಂಡ್ ನಾನಿಲ್ಲಿ 3D ಮಾಡ್ತಾ ಇರುವಾಗೇ ನನಗೆ ತುಂಬ ಜಾಬ್ ಆಪರ್ಚುನಿಟೀಸ್ ಸಿಗ್ತಾಯಿದೆ. ಆ್ಯಂಡ್ ಇಲ್ಲಿ ಫ್ಯಾಕಲ್ಟೀಸು ತುಂಬ ಸಪೋರ್ಟ್ ಮಾಡ್ತಾರೆ ಸ್ಟೂಡೆಂಟ್ಸ್ಗೆ. ದೆ ವಿಲ್ ಹೆಲ್ಪ್ ಸ್ಟೂಡೆಂಟ್ಸ್ ಆ್ಯಂಡ್ ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಥ್ಯಾಂಕ್ಸ್ ಟು ಅರೀನಾ ಆ್ಯನಿಮೇಷನ್ ಮಲ್ಲೇಶ್ವರಂ. ಹಾಯ್, ನನ್ನ ಹೆಸರು ಮೇಘನಾ ಅಂತ. ನಾನಿಲ್ಲಿ ಗ್ರಾಫಿಕ್ ಡಿಸೈನಿಂಗ್ ಇನ್ ಆ್ಯನಿಮೇಷನ್ ಕಲಿತಾ ಇದ್ದೀನಿ. ನಮಗಿಲ್ಲಿ ಬರೀ ಕೋರ್ಸ್ ಅಷ್ಟೇ ಅಲ್ಲ, ಇವೆಂಟ್ಸು, ಸೆಮಿನಾರ್ಸು, ವರ್ಕ್ಶಾಪ್ಸು ಎಲ್ಲ ಇರುತ್ತೆ. ಇದರಿಂದ ನಮಗೆ ತುಂಬ ಎಕ್ಸ್ಪೋಷರ್ ಸಹ ಸಿಗ್ತಾ ಇದೆ. ಆ್ಯಂಡ್ ಮೋರೋವರ್ ನಾವಿಲ್ಲಿ ತುಂಬ ಜಾಸ್ತಿ ಕಲಿತಾ ಇದ್ದೀವಿ. ಫ್ಯಾಕಲ್ಟೀಸ್ ಕೂಡ ಇಲ್ಲಿ ತುಂಬ ಚೆನ್ನಾಗಿದ್ದಾರೆ, ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ, ನಮ್ಗೆ ತುಂಬ ಗೈಡ್ ಮಾಡಿ. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಅಬೌಟ್ ಇಟ್ and thanks to Arena Animation Malleshwaram. I want to talk about something about the Arena Animation Center. It's very excellent faculty and very good support too. We are getting from encouragement from the faculty centers and this superb Arena Animation Center. And at the age also there is no question of age to talk and to work here. You can hours together you can sit and do in the lab, and they are giving the good services from other sides and from workshops, seminars you are doing and excellent from the center. So everybody has to come to the center and support it. We can have the enhancement skills and creativity is a dynamic. We can have build up our careers. This is a good for animation center for everybody has to come and learn this center. ಓಕೆ, ಈಗ ನನ್ನ ಜೊತೆ ಇದ್ದಾರೆ ಅರೇನಾ ಆನಿಮೇಷನ್ ಮಲ್ಲೇಶ್ವರಂನ ಈ ಒಂದು ಬ್ರಾಂಚ್ನ ಮ್ಯಾನೇಜರ್ ಉಷಾ ಅರುಣ್ ಅವರು. ಸೊ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ. ಸೊ ಅವ್ರ ಹತ್ರ ಒಂದಷ್ಟು ಪ್ರಶ್ನೆ ಕೇಳೋಣ ಈ ಒಂದು ಆನಿಮೇಷನ್ ಸೆಂಟರ್ ಬಗ್ಗೆ. ಹಲೋ, ಹೇಗಿದ್ದೀರಾ? ಐ ಆಮ್ ಫೈನ್, ಹೌ ಆರ್ ಯು? ಐ ಆಮ್ ಡೂಯಿಂಗ್ ಗುಡ್. ಸೊ ಹೇಳಿ, ಇವಾಗ ಅರೀನಾ ಆನಿಮೇಷನ್ ಈ ಒಂದು ಸೆಂಟರಲ್ಲಿ ನಾವು ಬೆಳಗ್ಗಿಂದನೂ ಟೈಮ್ ಸ್ಪೆಂಡ್ ಮಾಡ್ತಿದ್ದೀವಿ. ಒಂದಷ್ಟು ಆ್ಯಕ್ಟಿವಿಟೀಸ್ನು ಕೂಡ ನಾವು ಕಂಡಕ್ಟ್ ಮಾಡಿದ್ವಿ. ಎಲ್ಲೋ ಒಂದು ರೀತಿ ಇವಾಗ ನೋಡ್ತಿರೋರ್ಗೆ ಅನಿಸುತ್ತೆ, ಏನಿರಬೇಕಪ್ಪ ಈ ಒಂದು ಕೋರ್ಸ್ನ ಮಾಡೋದಕ್ಕೆ, ಏನು ಕ್ವಾಲಿಫಿಕೇಷನ್ ಇರಬೇಕು ಅನ್ನುವಂತಹ ಡೌಟ್ ಇರುತ್ತೆ. ಸೊ ಅಂಥವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಆ್ಯಕ್ಚುಲಿ ಆ್ಯನಿಮೇಷನ್ ಅಂತಂದರೆ ಮೇ ಬಿ ಡ್ರಾಯಿಂಗ್ಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳಿಂದ ಡ್ರಾಯಿಂಗ್ಸ್ ಬರೀತಿರ್ತಾರೆ, ಇಲ್ಲ ಮೂವೀಸ್ ನೋಡಿ ದೇ ಗೆಟ್ ಫ್ಯಾಸಿನೇಟೆಡ್ ಹೌ ದಿಸ್ VFX ಮೂವೀಸ್ ಆರ್ ಮೇಡ್. ಎಸ್ಪೆಷಲಿ ಇವಾಗ ನೋಡಿರ್ಬೋದು ಟ್ರೆಂಡ್ ಬಾಹುಬಲಿ 2 ಎಷ್ಟು ಫ್ಯಾಸಿನೇಟೆಡ್ ಅನಿಸುತ್ತೆ ಆ ಮೂವಿ ನೋಡಿದಾಗ. ಇದೆಲ್ಲ ಹೇಗೆ ಮಾಡ್ತಾರೆ, ಟೈಟಲ್ ಆ್ಯನಿಮೇಷನಿಂದ ಹಿಡಿದು ಎಡಿಟಿಂಗಿಂದ ಹಿಡಿದು ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಏನೇ ಆಗಿರ್ಬೋದು. ಯು ಕ್ಯಾನ್ ಆಲ್ಸೋ ಬಿ ಅ ಪಾರ್ಟ್ ಆಫ್ ಇಟ್. ಡೆಫಿನೆಟ್ಲಿ ಯಾರು ಬೇಕಾದರೂ ಈ ಕೋರ್ಸ್ನ ಮಾಡ್ಬೋದು. ಮಿನಿಮಮ್ ಎಲಿಜಿಬಿಲಿಟಿ 10th ಸ್ಟ್ಯಾಂಡರ್ಡ್ ಆಗಿದ್ರೆ ಸಾಕು. ಆರ್ ಮೇ ಬಿ ಯು ಕ್ಯಾನ್ PU ಮಾಡಿರ್ಬೋದು, ಇಲ್ಲ ಡಿಗ್ರಿ ಆಗಿರ್ಬೋದು. ಎನಿಬಡಿ ಕ್ಯಾನ್ ಟೇಕ್ ಅಪ್ ದಿಸ್ ಕೋರ್ಸ್. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಈ ಎಂಟರ್ಟೈನ್ಮೆಂಟ್ ಸೆಕ್ಟರ್ ಆಗಿರ್ಬೋದು, ಇಲ್ಲ ಟೆಲಿವಿಷನ್, ಗೇಮಿಂಗ್, ಆರ್ಕಿಟೆಕ್ಚರ್, ಆಟೋಮೊಬೈಲ್ ಎಲ್ಲ ಕಡೆ ಬೇಡಿಕೆಗಳಿದೆ. ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಮಾಡ್ಬೋದು. ಕ್ವಾಲಿಫಿಕೇಷನ್ ಏನೋ ಹೇಳಿದ್ವಿ. ಸಪೋಸ್ ಇವಾಗ ಕೆಲವರು ಕಾಲೇಜ್ಗೆ ಹೋಗ್ತಿರ್ತಾರೆ ಅಥವಾ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಈ ಕೋರ್ಸ್ ಮಾಡಬೇಕು ಅನ್ನೋದು ತುಂಬ ಇಷ್ಟ ಇರುತ್ತೆ. ಬಟ್ ಟೈಮಿಂಗ್ಸ್ ಅನ್ನೋದು ಅವ್ರಿಗೆ ಅಡ್ಜಸ್ಟ್ ಆಗಬೇಕು. ಸೊ ಟೈಮಿಂಗ್ಸ್ ಆ್ಯನಿಮೇಷನ್ ಅರೇನಾ ಆ್ಯನಿಮೇಷನ್ ಸೆಂಟರ್ನ ಈ ಒಂದು ಟೈಮಿಂಗ್ಸ್ ಏನು ಅಂತ ಅಂದ್ಬಿಟ್ಟು ಹೇಳೋದಾದರೆ ಯಾವ ಟೈಮಿಂಗ್ಸಲ್ಲಿ ಕ್ಲಾಸಸ್ನ ಕಂಡಕ್ಟ್ ಮಾಡ್ತೀರಾ? ಓಕೆ, ಆ್ಯಕ್ಚುಲಿ ಮಾರ್ನಿಂಗ್ 8 till evening 8 ಸೆಂಟರ್ ಓಪನ್ ಇರುತ್ತೆ. ಸೊ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ಗೆ ಅರ್ಲಿ ಮಾರ್ನಿಂಗ್ ಬ್ಯಾಚಸ್ ಇದೆ. 8 o'clock ಶುರು ಆಗುತ್ತೆ. 8 to 9:30 1.5 hour ಸೆಷನ್ ತೊಗೋಬೋದು. ಇಲ್ಲ ಸಂಜೆ ಆಫ್ಟರ್ 3 o'clock ತೊಗೋಬೋದು. 3:30 to 5 ಇಲ್ಲ 5 to 6:30 till 8 o'clock ತನಕ ಸೆಷನ್ಸ್ ಇರುತ್ತೆ. ಸೊ ಅವ್ರ ಪ್ರಕಾರ ವಿ ಶೆಡ್ಯೂಲ್ ದ ಬ್ಯಾಚಸ್ ಅಕಾರ್ಡಿಂಗ್ ಟು ದೇರ್ ರಿಕ್ವೈರ್ಮೆಂಟ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ನಿಮಗೋಸ್ಕರ ಯಾವ ಸಾಂಗ್ನ ಪ್ಲೇ ಮಾಡೋಣ? ಐ ಥಿಂಕ್ ಸುದೀಪ್ ಅವ್ರ ಮೂವಿದು ಮೇ ಬಿ ಹೆಬ್ಬುಲಿ ಫಿಲಮಿಂದ ಐ ಥಿಂಕ್ ಉಸಿರೆ ಸಾಂಗ್. ಐ ಥಿಂಕ್ ನೀವು ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಉಸಿರೆ ಹಾಡಬೇಕಂತೆ ಹೆಬ್ಬುಲಿ ಚಿತ್ರದಿಂದ. ಸೊ ಅವ್ರಿಗೋಸ್ಕರ ಈ ಹಾಡು ಬರ್ತಾ ಇದೆ ಪಬ್ಲಿಕ್ ಚಾಯ್ಸ್ನಲ್ಲಿ.
ಜೊತೆ ಇದ್ದಾರೆ ಅರಿನಾ ಅನಿಮೇಷನ್ ಮಲ್ಲೇಶ್ವರಂನ ಡೈರೆಕ್ಟರ್ ಆಗಿರುವಂತಹ ಸುಕನ್ಯಾ ಶ್ರೀನಿವಾಸನ್ ಅವರು. ಬನ್ನಿ ಅವ್ರ ಹತ್ರ ಅರಿನಾ ಅನಿಮೇಷನ್ ಮಲ್ಲೇಶ್ವರಂ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೇಳೋಣ, ಏನು ಹೇಳ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೇಡಮ್ ನಿಮಗೆ ನಮಸ್ಕಾರ. ಹಲೋ, ನಮಸ್ತೆ. ಸೊ ಇವಾಗ ಅರಿನಾ ಅನಿಮೇಷನ್ ಮಲ್ಲೇಶ್ವರಂ ಈ ಒಂದು ಇನ್ಸ್ಟಿಟ್ಯೂಟ್ ಬಗ್ಗೆ ಹೇಳೋದಾದರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನಮ್ಮ ವ್ಯೂವರ್ಸ್ಗೆ? ಅರಿನಾ ಅನಿಮೇಷನ್ ಮಲ್ಲೇಶ್ವರಂ ಎಲ್ರಿಗೂ ಚಿರಪರಿಚಿತವಾಗಿರುವಂತಹ ಇನ್ಸ್ಟಿಟ್ಯೂಷನ್. ಯಾಕಂದರೆ ಇದು ವೆರಿ ವೆರಿ ಪ್ರೀಮಿಯಂ ಇನ್ಸ್ಟಿಟ್ಯೂಷನ್. ಇದು ಸುಮಾರು ನಾವು 20 ವರ್ಷಗಳಿಂದ ಇರೋ ಇನ್ಸ್ಟಿಟ್ಯೂಷನ್ ಆದ್ದರಿಂದ ಸಾವಿರಾರು ಮಕ್ಕಳುಗಳು ನಮ್ಮಲ್ಲಿ ತರಬೇತಿನ ಪಡೆದಿದ್ದಾರೆ. ಯಾಕಂದರೆ ನಮ್ಮಲ್ಲಿ ಈ ಒಂದು ತಂತ್ರಜ್ಞಾನ ಏನಿದೆ, ಅನಿಮೇಷನ್ ಮತ್ತು VFX ತಂತ್ರಜ್ಞಾನ ಏನಿದೆ ಬಹಳ ಅಡ್ವಾನ್ಸ್ ಆಗಿದೆ. ಸೊ ಅದರಿಂದ ಇನ್ಫ್ರಾಸ್ಟ್ರಕ್ಚರ್ ಏನು ಪ್ರೊವೈಡ್ ಮಾಡ್ತೀವೋ ಮಕ್ಕಳಿಗೆ, ಅದರಿಂದ ಅವರು ಹೆಚ್ಚಿನ ಮಟ್ಟದಲ್ಲಿ ತರಬೇತಿನ ಪಡೆದು ಬರೀ ಇಂಡಿಯಾದಲ್ಲೇ ಅಂತಲ್ಲ ವಿದೇಶಗಳಲ್ಲೂ ಅವರು ಉದ್ಯೋಗನ ಮಾಡ್ತಾಯಿದ್ದಾರೆ. ಸೊ ಆದ್ದರಿಂದ ಕ್ವಾಲಿಟಿ ಆಫ್ ಎಜುಕೇಷನ್ ಈಸ್ ವೆರಿ ವೆರಿ ಗುಡ್ ಹಿಯರ್. ಸೊ ಅದಕ್ಕೆ ಸ್ಟೂಡೆಂಟ್ಸ್ ಫ್ರಮ್ ಆಲ್ ಓವರ್ ದ ವರ್ಲ್ಡ್ ಬಂದು ನಮ್ಮಲ್ಲಿ ಕಲಿತಾರೆ ಅಂತ ಹೇಳೋಕ್ಕೆ ನಂಗೆ ತುಂಬ ಹೆಮ್ಮೆ ಆಗುತ್ತೆ. ಇನ್ನು ನಾನು ಸ್ವಲ್ಪ ಜನ ಸ್ಟೂಡೆಂಟ್ಸ್ ಹತ್ರ ಮಾತಾಡಬೇಕಾದ್ರೆ ಜಾಬ್ ಆಪರ್ಚುನಿಟೀಸ್ ಬಗ್ಗೆ ಹೇಳಿದ್ರು. ಅರಿನಾ ಅನಿಮೇಷನ್ ಮಲ್ಲೇಶ್ವರಂಗೆ ಬರ್ತಾರೆ ತುಂಬ ಜನ ಸ್ಟೂಡೆಂಟ್ಸು. ಸೊ ಜಾಬ್ ಆಪರ್ಚುನಿಟೀಸ್ ಸಿಗುತ್ತೆ ಅನ್ನುವಂತಹ ಒಂದು ಎಕ್ಸ್ಪೆಕ್ಟೇಷನಲ್ಲೇ ಬರ್ತಾರೆ. ಸೊ ಯಾವ ರೀತಿ ಈ ಒಂದು ಸೆಂಟರ್ ಅವ್ರಿಗೆ ಅವರ ಡ್ರೀಮ್ನ ಫುಲ್ಫಿಲ್ ಮಾಡುತ್ತೆ? ನಾನು ಹೇಳ್ದಂಗೆ ಇದು 20 years ಓಲ್ಡ್ ಸೆಂಟರ್ ಅಂತ. ಸಾವಿರಾರು ಜನ ಸ್ಟೂಡೆಂಟ್ಸ್ ಬರ್ತಾರೆ, ಇಂಡಿಯಾದಲ್ಲೆಲ್ಲ ವಿದೇಶದಲ್ಲೂ ಉದ್ಯೋಗ ಮಾಡ್ತಿದ್ದಾರೆ ಅಂತ ಹೇಳಿದೆ. ಯಾಕೆ ಅಂತಂದರೆ ಇದ್ರ ಹಿಂದಿನ ಸೀಕ್ರೆಟ್ ಏನಪ್ಪ ಅಂತಂದರೆ ಫ್ಯಾಕಲ್ಟೀಸ್ ಕೊಡುವಂತಹ ಕ್ವಾಲಿಟಿ ಆಫ್ ಎಜುಕೇಷನ್. ಕ್ವಾಲಿಟಿ ಆಫ್ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಒಬ್ಬ ಸ್ಟೂಡೆಂಟು ಥಿಯರಿ ಅಲ್ಲದೆ ಪ್ರಾಕ್ಟಿಕಲ್ ಸೆಷನಲ್ಲೂ ನಾವು ಲ್ಯಾಬ್ ಪ್ರೊವೈಡ್ ಮಾಡ್ತೀವಿ. ಸೊ ಆ ಲ್ಯಾಬಲ್ಲಿ ಅವ್ರು ಏನು ಹೆಚ್ಚು ವರ್ಕ್ ಮಾಡ್ತಾರಲ್ಲ, ಸೊ ಅದನ್ನು ದೇ ಮೇಕ್ ದೆಮ್ ಇಂಡಸ್ಟ್ರಿ ಥರೋ. ಅದು ಅಲ್ಲದೆ ನಮ್ಮಲ್ಲಿ ಒಂದು ಇನ್ಕ್ಯುಬೇಷನ್ ಸ್ಟುಡಿಯೋ ಇದೆ, ವೇದಾತ್ಮ ಅನಿಮೇಷನ್ ಸ್ಟುಡಿಯೋಸ್ ಅಂತ. ಸೊ ಅದರಲ್ಲಿ ಸ್ಟೂಡೆಂಟ್ಸು ಪ್ರಾಕ್ಟಿಕಲ್ ನಾಲೆಜ್ ಪಡ್ಕೋತಾರೆ, ಅಂದರೆ ರಿಯಲ್ ಟೈಮ್ ಪ್ರಾಜೆಕ್ಟ್ಸ್ನ ಮಾಡ್ತಾರೆ. ಸೊ ಅದರಿಂದ ಅವ್ರಿಗೆ ಎಲ್ಲಿ ಬೇಕಾದರೂ ಅವನು ಉದ್ಯೋಗವನ್ನು ಮಾಡ್ಬೋದು. ಇಂಥದ್ದೇ ಒಂದು ಫೀಲ್ಡ್ ಅಂತಲ್ಲ, ಯಾಕಂದರೆ ಅನಿಮೇಷನ್ ಅನ್ನೋದು ಬರೀ ಒಂದೇ ಫೀಲ್ಡ್ಗೆ ಸೀಮಿತವಾಗಿಲ್ಲ, ಎಲ್ಲ ಫೀಲ್ಡಲ್ಲೂ ಅವ್ರು ವರ್ಕ್ ಮಾಡ್ಬೋದು. ಅಡ್ವರ್ಟೈಸ್ಮೆಂಟ್ ಫೀಲ್ಡ್ ಆಗಿರ್ಬೋದು, ಅಥವಾ ಎಂಟರ್ಟೈನ್ಮೆಂಟ್ ಫೀಲ್ಡ್ ಆಗಿರ್ಬೋದು, ಅಥವಾ ಗೇಮಿಂಗ್ ಫೀಲ್ಡ್ ಆಗಿರ್ಬೋದು, ಅಥವಾ ಮೆಡಿಕಲ್ ಫೀಲ್ಡ್ ಆಗಿರ್ಬೋದು. ಇಂಥದ್ದೇ ಒಂದು ಫೀಲ್ಡ್ ಅಂತಲ್ಲ, ಪ್ರತಿಯೊಂದು ಕ್ಷೇತ್ರದಲ್ಲೂ ಸ್ಟೂಡೆಂಟ್ಸ್ ವರ್ಕ್ ಮಾಡ್ಬೋದು. ಸೊ ಅದರಿಂದ ಅವ್ರಿಗೆ ನಾವು ಕೊಡೋ ಕ್ವಾಲಿಟಿ ಮತ್ತು ಆ ಒಂದು ಸಬ್ಜೆಕ್ಟ್ ಏನಿದೆ ಅದರದ್ದು ನಾವು ಸೆಮಿನಾರ್ಸ್ ಮಾಡ್ತೀವಿ, ವರ್ಕ್ಶಾಪ್ಸ್ ಮಾಡ್ತೀವಿ. ಸೊ ಅದರಿಂದ ಅವ್ರಿಗೆ ಒಂಥರ ನಾಲೆಜ್ ಎನ್ಹ್ಯಾನ್ಸ್ಮೆಂಟ್ ಕ್ಲಾಸಸ್ ಕೊಡೋದ್ರಿಂದ ಮಕ್ಕಳಿಗೆ ಒಂದು ಏನು ಕಲಿತಿದ್ದೀನಿ, ನಾನು ಅದನ್ನು ಎಲ್ಲಿ ಅಡಾಪ್ಟ್ ಮಾಡ್ಕೊಳ್ಬೋದು, ನನ್ನ ಕೆರಿಯರ್ ಏನು ಅನ್ನೋದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಸೊ ಅದರಿಂದ ಅವ್ರು ಕಲಿತಿರೋದನ್ನು ಕ್ಲಿಯರಾಗಿ ಎಲ್ಲಿ ಉದ್ಯೋಗ ಪಡಿಬೋದು ಅನ್ನೋ ಒಂದು ಕಾನ್ಫಿಡೆನ್ಸು ಬರುತ್ತೆ. ಆ ಒಂದು ಭರವಸೆಯನ್ನು ಅರಿನಾ ಅನಿಮೇಷನ್ ಮಲ್ಲೇಶ್ವರಮು ಕೊಡ್ತಾ ಇದೆ ಅಂತ ಹೇಳ್ತೀನಿ. ಮೇಡಮ್ ಇಷ್ಟೊಂದವರೆಗೂ ಹೇಳಿದ್ರಿ, ಇನ್ನು ಸಾಕಷ್ಟು ಕೋರ್ಸ್ಗಳಿದೆ ಅರಿನಾ ಅನಿಮೇಷನ್ ಮಲ್ಲೇಶ್ವರಂನಲ್ಲಿ. ಸೊ ಕೋರ್ಸ್ಗಳ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ? ಕೆಲವು ಸ್ಟೂಡೆಂಟ್ಸ್ಗಳಿಗೆ ಎಲ್ಲೋ ಒಂದು ಕಡೆ ಹಳ್ಳಿಯಲ್ಲಿರ್ತಾರೆ, ನನಗೆ ಈ ಒಂದು ಕೋರ್ಸ್ ಮಾಡಬೇಕು ಅನ್ನೋ ತುಂಬ ಆಸೆ ಇರುತ್ತೆ, ಟ್ಯಾಲೆಂಟ್ ಇದೆಯಾ ಇಲ್ವಾ ಅನ್ನುವಂತಹ ಒಂದು ನಂಬಿಕೆ ಇರಲ್ಲ ಅವರಿಗೆ. ಸೊ ಅಂಥ ಸ್ಟೂಡೆಂಟ್ಸ್ಗಳು ಇಲ್ಲಿಗೆ ಬರ್ಬೋದಾ? ಯಾವ ರೀತಿಯ ಸ್ಟೂಡೆಂಟ್ಸ್ಗಳು ಇಲ್ಲಿಗೆ ಬಂದು ಈ ಒಂದು ಆ್ಯನಿಮೇಷನ್ ಕೋರ್ಸ್ನ ತಗೊಳ್ಬೋದು? ಎಸ್, ವೆರಿ ಗುಡ್ ಕ್ವಶನ್. ಯಾಕಂದರೆ ತುಂಬ ಜನಕ್ಕೆ ಈ ಡೌಟ್ಸ್ ಇದೆ. ಅರಿನಾ ಅನಿಮೇಷನ್ ಮಲ್ಲೇಶ್ವರಮಲ್ಲಿ ತುಂಬ ಕೋರ್ಸಸ್ ಪ್ರೊವೈಡ್ ಮಾಡ್ತೀವಿ. ಅರಿನಾ ಫಿಲ್ಮ್ ಡಿಸೈನ್ ಕೋರ್ಸ್ ಅಂತ, ಅರಿನಾ ಅನಿಮೇಷನ್ ಇಂಟರ್ನ್ಯಾಷನಲ್ ಪ್ರೋಗ್ರಾಮ್ ವಿತ್ ಅನಿಮೇಷನ್, ಅರಿನಾ ಅನಿಮೇಷನ್ ಇಂಟರ್ನ್ಯಾಷನಲ್ ಪ್ರೋಗ್ರಾಮ್ ವಿತ್ VFX, ಮತ್ತು ಗ್ರಾಫಿಕ್ಸ್ ಕೋರ್ಸ್, ವೆಬ್ ಡಿಸೈನಿಂಗ್ ಕೋರ್ಸ್, ಪ್ರಿಂಟ್ ಆ್ಯಂಡ್ ಪಬ್ಲಿಷಿಂಗ್ ಕೋರ್ಸ್, ಈ ಥರ ತುಂಬ ನಾನಾ ಥರದ ಕೋರ್ಸಸ್ ಇದೆ. ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಮಾಡ್ಬೋದು. ಅಂದರೆ ಇವಾಗ ಎಷ್ಟೋ ಜನ ಕೇಳ್ತಾರೆ, ಮ್ಯಾಮ್ ನನಗೆ ಟ್ಯಾಲೆಂಟೇ ಇಲ್ಲ, ನಾನು ಈ ಕೋರ್ಸ್ ಮಾಡ್ಬೋದಾ ಅಂತ ಕೇಳ್ತಾರೆ. ನನ್ನ ಪ್ರಕಾರ ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿಯೊಬ್ಬನಿಗೂ ಒಂದು ಪ್ರತಿಭೆ ಅನ್ನೋದಿರುತ್ತೆ. ಇವಾಗ ನೋಡಿ, ನಾನು ಎಷ್ಟೋ ಇಂಟರ್ವ್ಯೂಸಲ್ಲೆಲ್ಲ ಹೇಳ್ತೀನಿ, ಒಂದು ಮಗು A ಅಂತ ಬರಿಬೇಕಾದ್ರೆ ಅದು 3 ಗೀಟ್ ಹಾಕುತ್ತೆ. ಸೊ 3 ಗೀಟ್ ಹಾಕಬೇಕಾದ್ರೆ ಅದಕ್ಕೆ ಟ್ಯಾಲೆಂಟ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಟ್ಯಾಲೆಂಟ್ ಅನ್ನೋದಿರುತ್ತೆ. ಯಾರು ಬೇಕಾದ್ರೂ ಈ ಕೋರ್ಸ್ನ ಮಾಡ್ಬೋದು. ಯಾಕಂದರೆ ಇವಾಗ ಎಷ್ಟೋ ಜನ ಬೆಂಗಳೂರು ನಗರದಿಂದ, ಬೇರೆ ನೀವು ಹೇಳ್ದಂಗೆ ಹಳ್ಳಿಯಿಂದ ಎಲ್ಲ ಬರ್ತಾರೆ, ತುಂಬ ಟ್ಯಾಲೆಂಟೆಡ್ ಆಗಿರ್ತಾರೆ. ಪಾಪ ಅವ್ರಿಗೆ ನಂಗೆ ಇಂಗ್ಲೀಷ್ ಬರಲ್ಲ, ಏನು ಮಾಡೋದು ಮೇಡಮ್ ಅಂತ ಅದೊಂದು ದೊಡ್ಡ ಕ್ವಶನ್. ಅದು ಒಂದು ವಿಜುವಲೈಸೇಷನು ಕ್ರಿಯೇಟಿವಿಟಿಗೆ ಯಾವುದೇ ಭಾಷೆ ಬೇಕಾಗಿಲ್ಲ, ಮನಸ್ಸಿನ ಭಾವನೆಗಳ ಭಾಷೆನೇ ಭಾಳ ಇಂಪಾರ್ಟೆಂಟು. ಸೊ ಹಾಗಾಗಿ ಯಾರು ಬೇಕಾದರೂ ಅನಿಮೇಷನ್ ಕೋರ್ಸ್ ಮಾಡ್ಬೋದು, ವೆರಿ ವೆರಿ ಬ್ರೈಟ್ ಕೆರಿಯರ್ನ ಪಡ್ಕೋಬೋದು. ಯಾಕಂದರೆ ನಮ್ಮ ಕರ್ನಾಟಕ ಅನ್ನೋದೊಂದು ಕಲೆಗಳ ಬೀಡು. ಓಕೆ, ಸೊ ಆ ಕಲೆ ಪ್ರತಿಯೊಬ್ಬರಲ್ಲೂ ಇದೆ. ಪ್ರತಿಯೊಬ್ಬರು ಈ ಅನಿಮೇಷನ್ ಕೋರ್ಸ್ ಮಾಡ್ಬೋದು. ಆ್ಯಂಡ್ ದೇ ಕ್ಯಾನ್ ಡೆಫಿನೆಟ್ಲಿ ಮ್ಯಾಚ್ ದೇರ್ ಟ್ಯಾಲೆಂಟ್ ವಿತ್ ದ ಟೆಕ್ನಾಲಜಿ, ವಿತ್ ದ ನ್ಯೂ ಟ್ರೆಂಡ್ಸ್ ಆ್ಯಂಡ್
ನಾವೇನು ತಂತ್ರಜ್ಞಾನವನ್ನು ಅವ್ರಿಗೆ ಪ್ರೊವೈಡ್ ಮಾಡ್ತೀವೋ ಅದನ್ನು ಬಳಸ್ಕೊಂಡು ಡೆಫಿನೆಟಾಗಿ ಅವರು ಅನಿಮೇಟರ್ಸ್ ಆಗ್ಬೋದು ಅಂತ ನಾನು ಹೇಳ್ತೀನಿ. ಓಕೆ ಮ್ಯಾಮ್, ಇಷ್ಟೊತ್ತವರೆಗೂ ಅರೇನಾ ಅನಿಮೇಷನ್ ಮಲ್ಲೇಶ್ವರಂ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಹಾಕೊಟ್ರಿ ಆ್ಯಂಡ್ ತುಂಬ ಬ್ಯುಸಿ ಇರ್ತೀರಾ ನೀವು, ಆದರೂ ಕೂಡ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ನಿಮಗೋಸ್ಕರ ಯಾವ ಒಂದು ಸಾಂಗ್ನ ಪ್ಲೇ ಮಾಡೋಣ ನಮ್ಮ ಶೋನಲ್ಲಿ? ಓಕೆ, ಗೀತಾ, ನಾನು ರಾಜ್ಕುಮಾರ್ ಫ್ಯಾನ್, ನಾನು ಡಾಕ್ಟರ್ ವರನಟ ರಾಜ್ಕುಮಾರ್ ಅವರ ಫ್ಯಾನ್ ನಾನು. ಸೊ ಅವ್ರದ್ದು ಯಾವುದಾದ್ರು ಒಂದು ಒಳ್ಳೆ ಸಾಂಗ್ ಹಾಕಿ, ಯಾಕಂದರೆ ಯಾವುದು ಒಳ್ಳೇದು ಅಂತ ನಂಗೆ ಸೆಲೆಕ್ಟ್ ಮಾಡೋಕ್ಕೆ ಗೊತ್ತಾಗ್ತಿಲ್ಲ ಈಗ. ಸೊ ಪ್ಲೀಸ್ ಸೆಲೆಕ್ಟ್ ಒನ್ ಬ್ಯೂಟಿಫುಲ್ ಸಾಂಗ್ ಸೆಲೆಕ್ಟ್ ಮಾಡಿ ಅವ್ರ ಮೂವಿಯಿಂದ. ಇದನ್ನು ಪ್ರತಿಯೊಬ್ಬ ಕರ್ನಾಟಕದ ಜನತೆಗೆ ನಾನು ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ನೋಡೋದ್ರಲ್ಲ, ರಾಜ್ಕುಮಾರ್ ಅವರ ಸಾಂಗ್ನ ಕೇಳಿದ್ದಾರೆ. 200 ಚಿತ್ರದಲ್ಲಿ ಯಾವುದು ಅಂತ ಬೆಸ್ಟ್ ಸಾಂಗ್ ಸೆಲೆಕ್ಟ್ ಮಾಡೋದು ಅಂತ ನನಗೆ ಬಿಟ್ಬಿಟ್ಟಿದ್ದಾರೆ. ಸೊ ಅವ್ರಿಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರುವಂಥ ಸಾಂಗ್ನ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಬರ್ತಾ ಇದೆ ಆ ಹಾಡು, ನೋಡ್ಕೊಂಬನ್ನಿ. ಈ ಬನ್ನ ನಾನು ಅರೇನಾ ಅನಿಮೇಷನ್ ಮಲ್ಲೇಶ್ವರಂನಲ್ಲಿ ಸಕ್ಕದಾಗೆ ಎಂಜಾಯ್ ಮಾಡಿದೆ. ಸೊ ಹೇಗೋಯ್ತು ಟೈಮ್ ಅಂತಾನೆ ಗೊತ್ತಾಗಿಲ್ಲ. ನಿಮಗೂ ಕೂಡ ಟ್ಯಾಲೆಂಟ್ ಇದೆಯಾ, ನೀವು ಕೂಡ ಅನಿಮೇಷನ್ ಕೋರ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, 100% ಮಲ್ಲೇಶ್ವರಂಗೆ ಬಂದರೆ ಅರೇನಾ ಅನಿಮೇಷನ್ಗೆ ಜಾಯ್ನ್ ಆಗ್ಬೋದು. ಜೊತೆಗೆ ನಿಮ್ಮ ಕರಿಯರ್ನ ಕೂಡ ನೀವು ಬಿಲ್ಡ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಪಬ್ಲಿಕ್ ಚಾಯ್ಸ್ನ ನಾನು ಇವಾಗ ಮುಗಿಸ್ತಾ ಇದ್ದೀನಿ. ಸೊ ಫೈನಲಿ ರೆಡಿನಾ ಗಾಯ್ಸ್? ಅರೇನಾ ಮಲ್ಲೇಶ್ವರಂ ಅಂದ್ರೆ